ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಭಾನುವಾರದ ಮೈಂಡ್ಸೆಟ್ ಎಜುಕೇಷನಲ್ ವಿಡಿಯೋಗೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ನೋಡೋಕ್ಕೆ ಹೋಗ್ತಾ ಇರೋದು ನಾವು ಯಾರು ಅಂತ, ಹೂ ಆರ್ ವಿ. ಯಾಕೆ ಅಂತ ಹೇಳಿದ್ರೆ ನಾವು ಯಾರು ಅಂತ ಹೇಳೋದೇ ಒಂದು ಸ್ಪಿರಿಚುವಲ್ ದೊಡ್ಡ ಪ್ರಶ್ನೆನೇ, ಹೂ ಆಮ್ ಐ ಅಂತ. ಅದೇ ಥರ ಇಲ್ಲೀಗ ನಾವು ಯಾರು ಅನ್ನೋದು ತುಂಬ ದೊಡ್ಡ ಪ್ರಶ್ನೆ. ಯಾಕೆ ನಮ್ಮ ಜೀವನದ ಆಧಾರವೇ ಇದು. ನಾವು ಗ್ಯಾಮ್ಲರ ಅಥವಾ ಟ್ರೇಡರ? ಯಾಕೆಂದರೆ ಅದು ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಆದರೆ ನಾವು ಜಂಜಾಟಕ್ಕೆ ಸಿಕ್ಕಾಕೊಳ್ತೀವಿ. ಸೊ ಆ ಜಂಜಾಟಕ್ಕೆ ಸಿಕ್ಕಾಕೊಂಬಾರ್ದಂದರೆ ನಾವು ಯಾರಂತ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಹಾಗಾಗಿ ನಾವು ಯಾರು ಅನ್ನೋದನ್ನು ಸ್ವಲ್ಪ ಇಲ್ಲಿ ಗಮನ ಇಟ್ಟು ನೋಡೋಣ. ಸೊ ಕೋಸ್ಟಲ್ ಟ್ರೇಡರ್ ನಾವು ಏನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ನಿಮ್ಗೆ ಎರಡು ಮೈಂಡ್ ಸೆಟ್ ಇರುತ್ತೆ. ಒಂದು ಗ್ಯಾಮ್ಲರ್ ಮೈಂಡ್ ಸೆಟ್ ಇರುತ್ತೆ, ಇಲ್ಲ ಟ್ರೇಡರ್ ಮೈಂಡ್ ಸೆಟ್ ಇರುತ್ತೆ. ನಮ್ಮದು ಯಾವ ಮೈಂಡ್ ಸೆಟ್ ಅಂತ ಫಸ್ಟ್ ನಾವು ನಮ್ಮ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಬೇಕು. ಸ್ವ್ಯಾಟ್ ಅನಾಲಿಸಿಸ್ ಮುಖಾಂತರ ನಮ್ಮಲ್ಲಿರೋ ಸ್ಟ್ರೆಂತು, ವೀಕ್ನೆಸ್ಸು ಅದನ್ನೆಲ್ಲ ನೋಡ್ಕೊಬೇಕು. ಅದ್ರ ಪ್ರಕಾರಕ್ಕೆ ನಮ್ಮ ಮೈಂಡ್ ಸೆಟ್ಟನ್ನು ನಾವು ಬದಲಾವಣೆ ಮಾಡಬೇಕು. ಗ್ಯಾಮ್ಲರ್ ಮೈಂಡ್ ಸೆಟ್ಟಿಂದ ನಾವು ಟ್ರೇಡರ್ ಮೈಂಡ್ ಸೆಟ್ಟಿಗೆ ಬರಬೇಕು. ಇಲ್ದಿದ್ರೆ ತುಂಬ 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 ಪ್ರಾಬ್ಲಮ್ ಆಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಗ್ಯಾಮ್ಲರ್ ಮೈಂಡ್ ಸೆಟ್ಟಲ್ಲಿ ಏನಿರುತ್ತೆ ಅಂದರೆ, ಅವ್ರಿಗೆ ಲಾಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಅವ್ರಿಗೆ ಲಾಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ 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 ಪ್ರಯತ್ನ ಪಡ್ತಾನೆ ಹೋಗ್ತಾರೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿನ್ ಆಗೋವರೆಗೂ ಬಿಡೋದಿಲ್ಲ. ಆ ರೀತಿ ಅಂತ ಮೈಂಡ್ ಸೆಟ್ಟಲ್ಲಿ ಹೋಗ್ತಾರೆ. ಆದರೆ ಒಂದು ಸಲ ವಿನ್ನ ಕೊನೆಗಾದಾಗಲೂ ಇಲ್ಲಿ 8ರಿಂದ 9 ಸಲ ಲಾಸ್ ಆಗಿರ್ತಾರೆ. ಅದನ್ನು ಅವ್ರ ಮೈಂಡಿಗೆ ಬರೋದೇ ಇಲ್ಲ. ಅವ್ರ ಮೈಂಡ್ ಸೆಟ್ಟಲ್ಲಿ ಫುಲ್ ಆ್ಯಂಡ್ ಫುಲ್ ಲಾಸ್ ಅನ್ನೋದು ನಾವು ಜೀರ್ಣ ಮಾಡ್ಕೊಳ್ಳೋಕೆ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಆದರೆ ನಾವು ಟ್ರೇಡರ್ ಮೈಂಡ್ ಸೆಟ್ ಹೇಗಿರಬೇಕಂದ್ರೆ, ನಮ್ಮ ಪ್ರಾಫಿಟ್ ಮತ್ತು ಲಾಸನ್ನು ನಾವು ವೆಲ್ ಪ್ಲ್ಯಾಂಡ್ ಆಗಿರಬೇಕು. ಏಕೆಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನೋದೇ ನಮ್ಮ ಒಂದು ಮೇಯ್ನ್ ಈ ಟ್ರೇಡಿಂಗಲ್ಲಿ ಇರುವಂಥದ್ದು. ಸೊ ನಾವು ಅದನ್ನು ವೆಲ್ ಪ್ಲ್ಯಾನ್ ಆಗಿ ಮಾಡಿದರೆ ಮಾತ್ರ ನಮ್ಮ ಮೈಂಡ್ ಸೆಟ್ ಕ್ಲಿಯರ್ ಇರುತ್ತೆ. ಸೊ ಟ್ರೇಡರ್ ಮೈಂಡ್ ಸೆಟ್ ಈ ರೀತಿ ಇರಬೇಕು. ಪ್ಲ್ಯಾನಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕರೆಕ್ಟಾಗಿರಬೇಕು. ಮತ್ತು ಗ್ಯಾಮ್ಲರ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ, ಓವರ್ ಗೇಮಿಂಗ್. ಅಂದರೆ ಒಂದು ಗೇಮ್ ಆಯ್ತು ಇನ್ನೊಂದು, ಒಂದು ಗೇಮ್ ಆಯ್ತು ಇನ್ನೊಂದು, ಈ ರೀತಿ ತಗೊಳ್ತಾ ಕಡೆ ಫ್ರಸ್ಟ್ರೇಷನ್ ಬಂದೋಗ್ತಾರೆ. ಎಲ್ಲ ಗೇಮಲ್ಲಿ ಎಷ್ಟು ಬೆಳಗಿಂದ ಸಂಜೆವರೆಗೆ ನೋಡಬೇಕಾದ್ರೆ 10ರಲ್ಲಿ 8 ಗೆದ್ದಿರುತ್ತಾ 8 ಸೋತಿರುತ್ತಾ ಗೊತ್ತಿರೋಲ್ಲ. ಆದರೆ ಮಾಡ್ತಾ ಎಲ್ಲ ಗೇಮು ಆಡಬೇಕಂತ ಮೈಂಡ್ ಸೆಟ್ಟಲ್ಲಿ ಆಡೋಕ್ಕೆ ಹೋಗ್ತಾರೆ. ಅದು ನಮ್ಮ ಗ್ಯಾಮ್ಲರ್ ಮೈಂಡ್ ಸೆಟ್ ಆಗಿರುತ್ತೆ. ಸೊ ನಾವು ಟ್ರೇಡರ್ ಮೈಂಡ್ ಸೆಟ್ ಹೇಗಿರಬೇಕು, ಓವರ್ ಟ್ರೇಡಿಂಗನ್ನು ಪಕ್ಕಾ ಅವಾಯ್ಡ್ ಮಾಡಬೇಕು. ಓವರ್ ಟ್ರೇಡಿಂಗ್ ಮಾಡ್ಕೊಂಡು ಹೋದರೆ ತುಂಬ 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 ಪ್ರಾಬ್ಲಮ್. ಓವರ್ ಟ್ರೇಡಿಂಗ್ ಅವಾಯ್ಡ್ ಮಾಡೋದು ಹೇಗೆ ಅಂತ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ. ಅದು ನಿಮಗೆ ಐ ಬಟನಲ್ಲಿ ಸಿಗುತ್ತೆ, ಅದನ್ನು ಪ್ರೆಸ್ ಮಾಡಿ ನೋಡಿ. ಓವರ್ ಟ್ರೇಡಿಂಗನ್ನು ಅವಾಯ್ಡ್ ಮಾಡಿ. ಓವರ್ ಟ್ರೇಡಿಂಗ್ ಅವಾಯ್ಡ್ ಮಾಡಿದಷ್ಟು ನೀವು ಸಕ್ಸಸ್ಗೆ ತುಂಬ ಹತ್ರ ಆಗ್ತೀರಿ. ಸೊ ಓವರ್ ಟ್ರೇಡಿಂಗ್ ಇಸ್ ದ ಮೇನ್ ರೀಸನ್ಸ್ ಫಾರ್ ಲಾಸಸ್. ಆಯಿತಾ? ನೆಕ್ಸ್ಟ್ ಗ್ಯಾಮ್ಲರ್ ಮೈಂಡ್ ಸೆಟ್ಟಲ್ಲಿ ಏನು ಬರುತ್ತೆ, ರ್ಯಾಂಡಮ್ ಎಂಟ್ರಿ. ಅಂದರೆ ಗ್ಯಾಮ್ಲಿಂಗಲ್ಲಿ ಏನಾಗುತ್ತೆ ಅಂದರೆ, ಬರ್ತಿದ್ದಾಗೆ ಇಲ್ಲ ಅದು ಆಗೋಗುತ್ತೆ, ಇದು ವಿನ್ ಆಗೋಗುತ್ತೆ, ಇದು ಸಕ್ಸಸ್ ಆಗೋಗುತ್ತೆ ಅಂತ ಹರಿಬರಿಯಲ್ಲಿ ಎಂಟ್ರಿ ತಗೊಳ್ತಾರೆ. ಆ ಹರಿಬರಿ ಎಂಟ್ರಿಯಿಂದಾಗಿ ಏನಾಗುತ್ತೆ, ಅವ್ರು ಯಾವುದೇ ರೀತಿಯ ಒಂದು ಪ್ರಾಪರ್ ಪ್ರಿಪ್ರೇಷನ್ ಮಾಡ್ಕೊಂಡಿರೋದಿಲ್ಲ. ಅದರಿಂದಾಗಿ ಅದು ಗ್ಯಾಮ್ಲರ್ ಮೈಂಡ್ ಸೆಟ್ಟಲ್ಲಿ ಒಟ್ರಾಸಿ ಆಡೋದು. ಆದರೆ ನಾವು ಟ್ರೇಡರ್ ಮೈಂಡ್ ಸೆಟ್ ಹೇಗಿರಬೇಕು, ಎಕ್ಸಾಕ್ಟ್ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ ಗೊತ್ತಿರಬೇಕು. ಎಲ್ಲಿ ತಗೊಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ. ಅದನ್ನು ಪ್ರಾಪರ್ ಅವರ ಒಂದು ಎಜುಕೇಷನ್ ಮುಖಾಂತರ, ಕೋರ್ಸ್ಗಳ ಮುಖಾಂತರ ಕಲಿತು ಎಲ್ಲಿ ಮಾಡಬೇಕು ಅಂತ ತಿಳ್ಕೊಂಡು ಮಾಡ್ತಾರಲ್ಲ, ಅದು ಪ್ರಾಪರ್ ಮೈಂಡ್ ಸೆಟ್. ತಿಳ್ಕೊಳ್ಳದೆ ಮಾಡೋಕ್ಕೆ ಹೋದರೆ ಅಲ್ಲಿ ಅವ್ರಿಗೆ ಲಾಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಕರೆಕ್ಟಾ? ನೋಡಿ, ಇಲ್ಲಿಗ ಒಂದು ಪ್ಯಾಟ್ರನ್ ಕಾಣ್ತಿದೆ ನಿಮಗೆ, ಡಬಲ್ ಬಾಟಮ್ ಪ್ಯಾಟ್ರನ್. ಕರೆಕ್ಟಾ? ಅದಾದಮೇಲೆ ನೆಕ್ಲೈನ್ ಬ್ರೇಕ್ ಆದಾಗ ತಗೊಳ್ತಾರೆ. ಎಕ್ಸಿಟ್ ಪಾಯಿಂಟ್ ಎಲ್ಲಿವರೆಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ನೆಕ್ಲೈನಿಂದ ಬಾಟಮ್ವರೆಗೆ ಇರುವಂಥ ಹೈಟ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಿರ್ತಾರೆ, ಅಲ್ಲಿವರೆಗೆ ಬರುತ್ತೆ ಅಂತ. ಈ ರೀತಿ ಒಂದು ಪ್ರಾಪರ್ ಎಂಟ್ರಿ, ಪ್ರಾಪರ್ ಎಕ್ಸಿಟ್, ಪ್ರಾಪರ್ ಸ್ಟಾಪ್ ಲಾಸ್ ಬಗ್ಗೆ ಯಾರು ಕಲ್ತಿರ್ತಾರೋ ಅವರು ಪ್ರಾಪರ್ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಅವ್ರು ಟ್ರೇಡರ್ ಮೈಂಡ್ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಬರೋದು ವಿನ್ನಿಂಗ್ ಪ್ರೊಬಬಿಲಿಟಿ. ವಿನ್ನಿಂಗ್ ಪ್ರೊಬಬಿಲಿಟಿ ಅನ್ನೋದು ಹೇಗಿದೆ ಅಂದರೆ, ಟಾಸ್ ಹಾಕಿದ ಹಾಗೆ. ಅದರಲ್ಲಿ 50% ಹೆಡ್ ಬರ್ಬೋದು, 50% ಟೈಲ್ ಬರ್ಬೋದು ಅಲ್ವಾ. ಸಕ್ಸಸ್ಸು ಬರ್ಬೋದು, ಫೇಲಿಯರು ಬರ್ಬೋದು. ಅದು ಇಟ್ಸ್ ಎ ಪ್ರೊಬಬಿಲಿಟಿ. ಅವ್ರಿಗೆ ಗ್ಯಾರಂಟಿ ಇಲ್ಲ, ಜಸ್ಟ್ ಲೈಕ್ ದಟ್ ಅಂತ ಆಡ್ತಾರೆ. ಆದರೆ ಇಲ್ಲೇನಿರುತ್ತೆ, ಟ್ರೇಡರ್ಸ್ಗೆ ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲೀನ್ಡಲ್ಲಿದ್ದರೆ ಮಾತ್ರ ಅವ್ರಿಗೆ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಅವರು ಒಂಥರ ಪ್ರೊಬಬಿಲಿಟಿ ಮೇಲೆ ವಿನ್ ಆಗ್ಬೋದು, ಪ್ರೆಡಿಕ್ಷನ್ ಮೇಲೆ ಮಾರ್ಕೆಟ್ ಹೋಗ್ಬೋದು, ಈ ಒಂದು ಪ್ರೆಡಿಕ್ಷನ್ನು ಪ್ರೊಬಬಿಲಿಟಿ ಮೇಲೆಲ್ಲ ವರ್ಕ್ ಮಾಡಲಿಕ್ಕೆ ಆಗಲ್ಲ. ಅವರು ಪ್ರಾಪರಾಗಿ ಕನ್ಸಿಸ್ಟೆಂಟಾಗಿ ಒಂದು ರೂಲ್ಸನ್ನು ಕ್ರಿಯೇಟ್ ಮಾಡಿಕೊಂಡು, ಆ ರೂಲ್ಸ್ ಶೀಟ್ ಇಟ್ಕೊಂಡು, ಅದನ್ನು ಡಿಸಿಪ್ಲಿನ್ಡಾಗಿ ದಿನಕ್ಕೆ ಇಷ್ಟು ಪಾಯಿಂಟ್ಸನ್ನು ಡೈಲಿ ಕಲೆಕ್ಟ್ ಮಾಡ್ತೀನಿ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಾಡಿದ್ರೆ ಅವ್ರು ಖಂಡಿತವಾಗ್ಲೂ ಸಕ್ಸಸ್ ಆಗ್ತಾರೆ. ಕರೆಕ್ಟ್ ಅಲ್ಲ? ಸೊ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಗೋಲ್ ಕಡೆಗೆ ಹೋಗ್ಲಿಕ್ಕಾಗೋದು. ಮತ್ತು ಗ್ಯಾಮ್ಲಿಂಗ್ ಅನ್ನೋದು ಹೇಗಿದೆ ಅಂತ ಹೇಳಿದ್ರೆ, ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಅಂತ. ಅಂದರೆ ಬೇಗ ದುಡ್ಡಾಗುತ್ತೆ ಅಂತ. ಇವತ್ತು 10 ರೂಪಾಯಿ 1,000 ಆಗುತ್ತೆ, ಆ 1,000 ರೂಪಾಯಿ 10,000 ರೂಪಾಯಿ ಆಗುತ್ತೆ. ಅದೇ ಮೈಂಡ್ ಸೆಟ್ ಎಲ್ಲ ಟ್ರೇಡಿಂಗಲ್ಲಿ ಇತ್ತು ಅಂತಾದರೆ
ನಾವು ಸಕ್ಸಸ್ ಆಗೋದು ತುಂಬ ಕಮ್ಮಿ. ಯಾಕೆ ಅಂತ ಹೇಳಿದ್ರೆ ನಮಗೂ ಅದೇ ಮೈಂಡ್ಸೆಟ್ ಇರುತ್ತೆ. ಈ 10 ರೂಪಾಯಿದು ಗುರುವಾರ ದಿವಸ ಎಕ್ಸ್ಪೈರಿ ದಿವಸ 10 ರೂಪಾಯಲ್ಲಿ ಸಿಗುತ್ತೆ, ತಗೊಳ್ಳೋಣ, ಅದು 100 ಹೋಗುತ್ತೆ ಅಂತ. ಅದು ತುಂಬ 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 ಮೈಂಡ್ಸೆಟ್ ಹಾಳಾಗುತ್ತೆ. ಆ ಮೈಂಡ್ಸೆಟಲ್ಲಿ ಟ್ರೇಡಿಂಗ್ ಮಾಡಲೇಬಾರ್ದು. ಅವ್ರು ಗೆಟ್ ರಿಚ್ ಕ್ವಿಕ್ ಸ್ಕೀಮಲ್ಲಿ ಮಾಡೋದು ಮೈಂಡ್ಸೆಟಲ್ಲಿ ಇರೋದ್ರಿಂದಾಗಿ ಗ್ಯಾಮ್ಲರ್ಸ್ಗಳಾಗಿ ಹೋಗ್ತೀವಿ. ನಾವು ಮಾಡಬೇಕಾಗಿದ್ದು ಟ್ರೇಡರ್ ಮೈಂಡ್ಸೆಟ್. ಅಂದರೆ ನಿಮ್ಮ ಫೈನಾನ್ಷಿಯಲ್ ಪ್ಲ್ಯಾನಿಂಗು, ಫ್ಯೂಚರ್ ಪ್ಲ್ಯಾನಿಂಗು ಕ್ಲಿಯರ್ ಇರಬೇಕು. 5 ವರ್ಷದ ನಂತರ ಏನು ಮಾಡ್ತೀನಿ, 2 ವರ್ಷ ಆದಾಗ ಏನಾಗಿರುತ್ತೆ, 10 ವರ್ಷದಲ್ಲಿ ನಾನು ಎಲ್ಲಿರ್ತೀನಿ, ಈ ರೀತಿ ಒಂದು ಪ್ಲ್ಯಾನಿಂಗ್ ಮಾಡಿ ಸೇವಿಂಗ್ಸ್ ಮಾಡಿಕೊಂಡು ಎಲ್ಲದನ್ನೂ ಆಪ್ಷನ್ಸ್ಗೆ ಹಾಕಿದೆ, ಸ್ಟಾಕ್ಸ್ಗೆ ಯಾವ್ದು ಹಾಕಬೇಕು, ಆಮೇಲಿಂದ ಪೊಸಿಷನ್ ಟ್ರೇಡಿಂಗನ್ನು ಯಾವ್ದು ತೊಗೊಬೇಕು, ಫ್ಯೂಚರ್ ಯಾವ್ದು ಮಾಡಬೇಕು, ಇದನ್ನೆಲ್ಲ ಪ್ಲ್ಯಾನಿಂಗ್ ಮಾಡಿ ಎಜುಕೇಷನ್ ತಗೊಂಡು ಮಾಡ್ತಾರ ಅವ್ರು ಸಕ್ಸಸ್ ಆಗಿರ್ತಾರೆ. ಮತ್ತು ಮೇಯ್ನಾಗಿ ಏನಂದರೆ ತಾಳ್ಮೆ ಬೇಕು. ಅಂದರೆ ಪೇಷನ್ಸ್ ಇಲ್ದಿದ್ರೆ ಯಾವುದೂ ಆಗೋದಿಲ್ಲ. ಪೇಷನ್ಸಿ ಬೇಕು, ತಾಳ್ಮೆಯಿಂದ ವ್ಯವಹರಿಸಬೇಕು, ಆವಾಗ ಮಾತ್ರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಅದು ಟ್ರೇಡರ್ಸ್ ಮೈಂಡ್ಸೆಟ್ಟಲ್ಲಿ ಬರಲೇಬೇಕು. ಅದು ಬಹಳ ಮುಖ್ಯವಾಗಿ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಗ್ರೀಡಿ. ಅವನಿಗೆ ಆಸೆ, ಅತಿ ಆಸೆ. ಸೊ ಈ ಅತಿ ಆಸೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ನನಗೇ ಬೇಕು ಅಂತ. ಗ್ಯಾಮ್ಲರ್ದು ಮೈಂಡ್ಸೆಟ್ಟು ಎಲ್ಲ ಲಾಸ್ ಆದರೂ ಪರವಾಗಿಲ್ಲ, 10 ಜನ ಲಾಸ್ ಆದರೂ ಪರವಾಗಿಲ್ಲ, ನಾನಂತೂ ಸಕ್ಸಸ್ ಆಗಬೇಕು, ನಾನು ಗೆಲ್ಲಬೇಕು ಅನ್ನೋ ಒಂದು ಗ್ರೀಡ್. ಆ ಗ್ರೀಡ್ ಏನು ಮಾಡುತ್ತೆ, ಓವರ್ ಆಗಿ ಮಾಡೋಕ್ಕೆ ಹೋಗಿ ಲಾಸ್ ಮಾಡಿಸುತ್ತೆ. ಅದೇ ಟ್ರೇಡರ್ ಮೈಂಡ್ಸೆಟ್ಟಿಗೆ ಗ್ರೀಡ್ ಅನ್ನೋದು ಇರಲೇಬಾರ್ದು. ಯಾಕೆ ಇರಬಾರ್ದು? ಫಿಯರ್ ಮತ್ತು ಗ್ರೀಡ್ ಅನ್ನೋದು ಟ್ರೇಡರ್ನ ದೊಡ್ಡ ಶತ್ರು. ಫಿಯರನ್ನು ನಾವು ನಿನ್ನೆ ವಿಡಿಯೋ ಮಾಡಿ ಹಾಕಿದ್ವಿ, ಎಜುಕೇಷನ್ ವಿಡಿಯೋ. ಅದು ಫಸ್ಟ್ ಎನಿಮಿ, ಗ್ರೀಡ್ ಅನ್ನೋದು ಸೆಕೆಂಡ್ ಎನಿಮಿ. ಅತಿ ಆಸೆ, ಅತಿ ಆಸೆ ಗತಿ ಕೇಡು ಅಂತ ಮೊದಲೇ ಹೇಳಿದ್ದಾರೆ. ಆದರೆ ನಾವು ಆಸೆ ಪಡೋದು ತಪ್ಪಲ್ಲ, ಅತಿ ಆಸೆ ಪಡಬಾರ್ದು. ಕರೆಕ್ಟಾ? ಆಸೆಗೂ ಅತ್ಯಾಸೆಗೂ ತುಂಬ ವ್ಯತ್ಯಾಸ ಇದೆ, ಅದನ್ನು ಅರ್ಥ ಮಾಡ್ಕೊಬೇಕು. ಓವರ್ ಗ್ರೀಡಿ ಇದ್ದರೆ ಖಂಡಿತವಾಗ್ಲೂ ನಮ್ಮ ಕೈಲಿ ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಮೈಂಡ್ಸೆಟ್ಟನ್ನು ಫಸ್ಟ್ ನಾವು ಹೊರ ತರಬೇಕು. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಗ್ಯಾಮ್ಲಿಂಗ್ ಅನ್ನೋದು ಇಸ್ ನಾಟ್ ಎ ಬಿಸ್ನೆಸ್. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಟ್ ಇಸ್ ನಾಟ್ ಎ ಬಿಸ್ನೆಸ್, ಗ್ಯಾಮ್ಲಿಂಗ್ ಅಂತಲೇ ಹೇಳೋದು, ಹೌದಾ? ಆದರೆ ಟ್ರೇಡಿಂಗ್ ಇಸ್ ಎ ಬಿಸ್ನೆಸ್, ಇಟ್ಸ್ ಎ ಪ್ಯೂರ್ ಬಿಸ್ನೆಸ್. ಅದನ್ನು ಬಿಸ್ನೆಸ್ ಥರ ನೋಡಬೇಕು. ಅದನ್ನು ಪ್ರಾಫಿಟ್ ತೆಗಿಯೋದು, ಲಾಸ್ ತೆಗಿಯೋದು, ಆಮೇಲಿಂದ ನಮ್ಮ ಸ್ಟಾಪ್ ಲಾಸ್ ಮ್ಯಾನೇಜ್ ಮಾಡೋದು, ಸ್ಟಡೀಸ್ ಮಾಡೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದು, ಅದನ್ನು ಬೆಳೆಸೋ ಅಂಥದ್ದು. ನೋಡಿ, ತುಂಬ ವಿಚಾರಗಳಿವೆ. ಅದನ್ನು ಮಾಡ್ತಾ ಮಾಡ್ತಾ ಯಾರು ಹೋಗ್ತಾರೆ ಅವ್ರು ಸಕ್ಸಸ್ ಆಗ್ತಾ ಹೋಗ್ತಾರೆ, ಹೌದಾ? ಒಂದು ಪ್ರಾಪರ್ ಪ್ಲ್ಯಾನಿಂಗು, ಪ್ರಾಪರ್ ಗುರಿ ಇಟ್ಕೊಂಡು ಮಾಡ್ತಾ ಹೋಗಬೇಕು. ಸೊ ಇದನ್ನು ಬಿಸ್ನೆಸ್ಸಾಗಿ ಯಾರು ನೋಡ್ತಾರೆ ಅವರು ಖಂಡಿತವಾಗ್ಲೂ ಸಕ್ಸಸ್ ಆಗ್ತಾರೆ. ಸೊ ಇದು ಟ್ರೇಡರ್ ಮೈಂಡ್ಸೆಟ್ಟು. ಸೊ ಓವರಾಲ್ ಹೇಳೋದಂತ ಹೇಳಿದ್ರೆ ಗ್ಯಾಮ್ಲರ್ ಮೈಂಡ್ಸೆಟ್ಗಿಂತ ನಮಗೆ ಟ್ರೇಡರ್ ಮೈಂಡ್ಸೆಟ್ ಬಂದರೆ ನಮಗೆ ಸಕ್ಸಸ್ ಅನ್ನೋದು ತುಂಬ ಸುಲಭ. ಸೊ ನಾವು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿಕೊಳ್ಳೇಬೇಕು. ನಾನು ಎಗೇನ್ ಹೇಳೋದು ಅದೇ ವಿಷಯ, ಸ್ಕಿಲ್ ಸೆಟ್ಗಿಂತ ಮೈಂಡ್ಸೆಟ್ ಅನ್ನೋದು ತುಂಬ 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 ಮುಖ್ಯ. ಸೊ ಸ್ಕಿಲ್ ಸೆಟ್ ಯಾವುದೋ ಒಂದು ಸ್ಟ್ರಾಟಜಿ ಸಿಕ್ಕಿರುತ್ತೆ, ಮೈಂಡ್ಸೆಟ್ ಪ್ರಾಪರಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಸ್ಕಿಲ್ ಸೆಟ್ಟು ಹಾಳಾಗುತ್ತೆ. ಕರೆಕ್ಟಾ? ಸೊ ಪ್ರಾಪರ್ ಎಜುಕೇಷನ್ ತಗೊಳ್ಳಿ, ಕೋರ್ಸ್ ತಗೊಳ್ಳಿ, ಕಲೀರಿ. ಆಮೇಲಿಂದ ನಮ್ಮ ಒಂದು ಸೆಟಪ್ಪನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಾವು ಚೀಟ್ ಶೀಟ್ ಕೊಡೋದನ್ನು ಯೂಸ್ ಮಾಡಿಕೊಂಡು ನೀವು ಸಕ್ಸಸ್ಫುಲ್ಲಾಗಿ ಟ್ರೇಡರ್ ಆಗಬೇಕು ಅನ್ನೋದು ನಮ್ಮ ಒಂದು ಡ್ರೀಮ್. ಅದು ಪ್ರಾಪರಾಗಿ ರೀಟೇಲರ್ಸ್ಗಳು ಟ್ರೇಡರ್ ಆಗಬೇಕು. ಯಾಕೆಂದರೆ ಬಿಗ್ ಪ್ಲೇಯರ್ಸ್ಗಳು ನಮ್ಮನ್ನು ಅದುಮ್ಲಿಕ್ಕೆ ನೋಡ್ತಾ ಇದ್ದಾರೆ. ನಾವು ಅದರಿಂದ ಮೇಲ್ ಬರೋದನ್ನು ಕಲಿಬೇಕು. ಸೊ ಅದಕ್ಕೋಸ್ಕರ ನೀವೆಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಿ ಒಟ್ಟೊಟ್ಟಿಗೆ ಮುಂದೋಗೋಣ ಅಂತ ಹೇಳ್ತಾ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮದೇನೇ ಒಂದು ಡೌಟ್ಸ್ಗಳಿದ್ದರೆ ಅಥವಾ ಯಾವುದೋ ಒಂದು ವಿಚಾರಗಳಿದ್ರೆ ಅದು ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.